ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ಪ್ಲೇಸು ಶೃಂಗಗಿರಿ ಷಣ್ಮುಖ ಟೆಂಪಲ್ ಅಂತ ಹೇಳಿಬಿಟ್ಟು ಆರ್ ನಗರದಲ್ಲಿ, ರಾಜರಾಜೇಶ್ವರಿ ನಗರದಲ್ಲಿ, ಬೆಂಗಳೂರಲ್ಲಿ ಇದೆ. ಇದು ತುಂಬಾ ಒಂಥರ ಯೂನಿಕ್ ಆಗಿದೆ, ತುಂಬ ಸ್ಪೆಷಲ್ ಆಗಿದೆ ಒಂಥರ ಟೆಂಪಲ್ಲು. ಹಾಗಾಗಿ ನಾವು ನಿನ್ನೆ ಚಂಪಾಷಷ್ಠಿ ಅಲ್ವಾ ಹೋಗಿದ್ವಿ, ಅದರದ್ದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದಿದ್ದೆ. ನೋಡಿ, ಈ ರೀತಿ ಇದೆ. ಫಸ್ಟ್ ಇಲ್ಲಿ ಹೋದ ತಕ್ಷಣ ಫಸ್ಟ್ ನಮಗೆ ಗಣೇಶನ ಟೆಂಪಲ್ ಇರುತ್ತೆ. ಗಣೇಶನು ಸಹ ಮಾಮೂಲಿ ಥರ ಗಣೇಶ ಇಲ್ಲ, ಇಲ್ಲಿ ಪಂಚಮುಖ ಗಣೇಶ ಎಲ್ಲ. ಅದು 5 ಕಿಂಡಿ ಹೊರಗಡೆಯಿಂದ ಇರುತ್ತೆ ಇಲ್ಲಿ ಸುತ್ತಾಕುವಾಗ. ಅದರಿಂದ ನೋಡಿದರೆ ಒಂದೊಂದು ಕಡೆ ನೋಡಿದರೆ ಒಂದು ಕಡೆ 3 ಮುಖ ಕಾಣಿಸುತ್ತೆ, ಇನ್ನೊಂದು ಕಡೆ ಚತುರ್ಮುಖ, ಆಮೇಲೆ ಪಂಚಮುಖ, ಆ ಥರ ಎಲ್ಲ ಕಾಣಿಸುತ್ತೆ. ಗಣೇಶನು ಸ್ಪೆಷಲ್ಲಾಗಿದೆ. ಎದರಿಂದ ನೋಡಿದ್ರೆ 2 ಮುಖ ಕಾಣಿಸುತ್ತೆ, ಒಂದು ಕೆಳಗೆ ಇನ್ನೊಂದು ಮೇಲೆ ಕಾಣಿಸುತ್ತೆ, ಹಾಗೆ ಸ್ಪೆಷಲ್ಲಾಗಿದೆ. ಸೊ ಅಲ್ಲಿಂದ ಈ ಕಡೆ ನಾವು ಬಂದರೆ ನಮಗೆ ಷಣ್ಮುಖ ಸ್ವಾಮಿ ಅಂದರೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಬೇಕು. 180 ಸ್ಟೆಪ್ಸ್ ಏನೋ ಇಲ್ಲಿ ಇದೆ, ಹತ್ಕೊಂಡು ನಾವು ಮೇಲೆ ಹೋಗಬೇಕಾಗತ್ತೆ. ಇದನ್ನು ಷಣ್ಮುಖ ಅಂದರೆ ಏನು, 6 ಫೇಸಸ್ ಅಂತ. ಅದು ಷಣ್ಮುಖ ಸ್ವಾಮಿ 6 ಫೇಸ್. ನೋಡಿ, ನಾವು ಹೋಗುವಾಗ ಮಧ್ಯ ಶಿವ ಪಾರ್ವತಿಯರ ಟೆಂಪಲ್ ಒಂದು ಫಸ್ಟ್ ಸಿಗುತ್ತೆ. ಇದು ಆವಾಗಿನ ತೆಗೆದಿರಲಿಲ್ಲ. ಸೊ ಶಿವನ ವಿಗ್ರಹ ಮಾತ್ರ ಇತ್ತು, ಪಕ್ಕದಲ್ಲಿ ಪಾರ್ವತಿನೂ ಇದ್ದಾರೆ. ಸೊ ನಾನು ಹೇಳಿದಾಗೆ 6 ಫೇಸಡ್ ಷಣ್ಮುಖ ಇಲ್ಲಿ ಇರೋದು. ಅದಕ್ಕೋಸ್ಕರ ಸುಬ್ರಹ್ಮಣ್ಯ 6 ಮುಖದವರಾಗಿ ಇಲ್ಲಿ ದರ್ಶನ ಕೊಡ್ತಾರೆ. ಸೊ ಹೀಗೆ ಹತ್ಕೊಂಡು ಹೋಗುವಾಗಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಹುತ್ತ, ಆಮೇಲೆ ಡಮರು, ಹಾವು, ಆಮೇಲೆ ತ್ರಿಶೂಲ ಥರ ಎಲ್ಲ ಸುಬ್ರಹ್ಮಣ್ಯನಿಗೆ ರಿಲೇಟೆಡ್ ಎಲ್ಲನೂ ಇಲ್ಲಿ ನಮಗೆ ಸಿಗುತ್ತೆ ಹತ್ಕೊಂಡು ಹೋಗುವಾಗ. ಇದು ಶೃಂಗೇರಿಯ 36ನೇ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಇದ್ದಾರಲ್ಲ, ಅವ್ರ ಕನಸಲ್ಲಿ ಇಲ್ಲಿ ಸ್ಥಾಪನೆ ಆಗಬೇಕು ಅಂತ ಹೇಳಿಬಿಟ್ಟು ಕನಸು ಬಂತಂತೆ. ಆಗ ಅವರು ಈ ಒಂಥರ ಬಂಜರು ಭೂಮಿಯಾಗಿದ್ದಂಥ ಒಂದು ಪ್ಲೇಸನ್ನ ತೊಗೊಂಡ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಕಟ್ಟಬೇಕು ಅಂತ ಫೌಂಡೇಶನ್ ಹಾಕಿದ್ದು ಅವರು. ಇದಕ್ಕೆಲ್ಲ ಆರ್ಕಿಟೆಕ್ಟ್ ಡಾಕ್ಟರ್ ಅರುಣಾಚಲಂ ಅಂತ ಹೇಳಿಬಿಟ್ಟು ಅವರು ಎಲ್ಲ ಕಡೆನೂ ಒಂಥರ ಸ್ಟಾರ್ ಶೇಪ್ಡಲ್ಲಿ ಮಾಡಿದ್ದಾರೆ. ಟೆಂಪಲ್ ಸಹ ಹಾಗೆ 4. ಹೀಗೆ ನೋಡಿ, ಫಸ್ಟ್ ನಿನ್ನೆ ಚಂಪಾಷಷ್ಠಿ ಆಗಿದ್ದರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಅಂತ ಹೇಳ್ಬೋದು. ನಮಗೆ ಫಸ್ಟ್ ದೇವರು ಇಲ್ಲಿಗೆ ಹೀಗೆ ದೇವಸೇನ ಹಾಗೆ ವಳ್ಳಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಇರ್ತಾರೆ. ಹಾಗೆ ಪಕ್ಕದಲ್ಲಿ ಇನ್ನೊಂದನ್ನು ಸಹ ಅದೇ ಥರನೇ ಹೀಗೆ ಇದೆ ಅಲ್ಲೇ. ಹಾಗೆ ದೇವಸ್ಥಾನದ ಸುತ್ತಲೂ ಗೋಡೆಗಳ ಮೇಲೆ ಎಲ್ಲೆಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಫೇಮಸ್ ಇದು, ಅವರು ಶೃಂಗೇರಿ ಜಗದ್ಗುರುಗಳು ಶಂಕರಾಚಾರ್ಯರು ಅವರೇ ಇದಕ್ಕೆ ಫೌಂಡೇಶನ್ ಹಾಕಿರೋದ್ರಿಂದ ಅವರದ್ದಿದೆ. ಅಷ್ಟಲ್ಲದೆ ಎಲ್ಲೆಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಗಳಿದೆ ಅದನ್ನೆಲ್ಲ ಪಳನಿ, ಆಮೇಲೆ ತಮಿಳ್ನಾಡೋದೇ ಇನ್ನೂ 1-2 ಯಾವುದೇದೋ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಅದನ್ನು ಕೆತ್ತಿಸಿದ್ದಾರೆ ಅಂತಂದರೆ ನೋಡೋಕ್ಕಷ್ಟು ತುಂಬ ಚೆನ್ನಾಗಿದೆ. ಅದೆಲ್ಲ ಕಡೆನೂ ಈ ಥರ ಗೋಡೆಗಳ ಮೇಲೆಲ್ಲ ಅದನ್ನು ನೋಡಿ ಹೀಗೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಸುತ್ತಲೂ ಎಷ್ಟೊಂದು ವಿಗ್ರಹಗಳು, ಗಣೇಶನ್ನೇ ಇರೋದು ಜಾಸ್ತಿ. ಎಲ್ಲ ವಿಗ್ರಹಗಳು ಎಲ್ಲೆಲ್ಲಿಂದನೋ, ಕೆಲವೆಲ್ಲ ಡೊನೇಟ್ ಮಾಡಿರೋದೇ ಇದೆ ಎಲ್ಲನೂ. ಹಾಗೆ ಅದನ್ನೆಲ್ಲ ನೀವು ನೋಡಿಕೊಂಡು ಬರ್ಬೋದು. ಅಲ್ಲಿಂದ ನಾವು ಹೊರಗಡೆ ಬಂದರೆ ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಆಗುತ್ತೆ. ಮೇಲ್ಗಡೆ ಇರೋ ಡೋಮ್ ಇದೆಯಲ್ಲ, ಅದು ಕ್ರಿಸ್ಟಲ್ಲಿಂದ ಮಾಡಿರೋದು. 3000 ಕ್ರಿಸ್ಟಲ್ಸಿಂದ ಅದನ್ನು ಮಾಡಿದ್ದಾರೆ ಅಂತೆ. ಈ ಟೆಂಪಲ್ ಗ್ರೌಂಡ್ ಲೆವೆಲಿಂದ 123 ಫೀಟಲ್ಲಿದ್ದರೆ ಈ ಡೋಮ್ ಇದೇನೇ 6 ಫೇಸಸ್ ಷಣ್ಮುಖನೇ 62 ಫೀಟ್ ಇದೆ ಅಂತೆ. ಆ ಕ್ರಿಸ್ಟಲ್ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಅಲ್ಲಿ ರೇನ್ಬೋ ಥರ ಕಲರ್ಸು ತುಂಬ ಚೆನ್ನಾಗಿ ಕಾಣುತ್ತಂತೆ. ಹಾಗೆ ರಾತ್ರಿ LED ಲೈಟ್ ಹಾಕಿದಾಗ್ಲೂ ಡಿಫ್ರೆಂಟ್ ಪ್ಯಾಟ್ರನ್ಸ್ ಏನೋ ಕಾಂಬಿನೇಷನ್ಸು ಫಾರ್ಮ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಅದೆಲ್ಲ ನೋಡಲಿಕ್ಕೆ. ನೀವು ಹೋದರೆ ಬೇಕಾದ್ರೆ LED ಲೈಟ್ಸ್ ಹಾಕೋ ಟೈಮಿಗೆ 6 ಗಂಟೆ ಮೇಲೆ. ಇದು ಟೆಂಪಲ್ ಟೈಮಿಂಗ್ಸ್ ಏನಂದರೆ ಮಾರ್ನಿಂಗ್ 6:30 to 12:30 ಏನೋ, ಸಂಜೆ ಮತ್ತು 4:30 to 9 ಆ ಥರ ಏನೋ ಇದೆ. ಸೊ ನೋಡಿಕೊಂಡು ಹೋಗಿ ಟೆಂಪಲ್ಗೆ. ಸೊ ಈ ರೀತಿ ಲೈಟ್ಸ್ ಹಾಕಿದ್ಮೇಲೆ ಹೀಗಿನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ 6 ಮುಖಗಳು ಸಹ
ಕೀರ್ತಿ ಸಂಪತ್ತು, ಹಾಗೆ ದೈವಿಕ ಶಕ್ತಿ, ಬುದ್ಧಿವಂತಿಕೆ, ವೈರಾಗ್ಯ ಮತ್ತು ಬಲನ ರೆಪ್ರೆಸೆಂಟ್ ಮಾಡುತ್ತಂತೆ. ಎದುರಿಗೆ ನೋಡಿ ಕರುಮಾರಿಯಮ್ಮ ಟೆಂಪಲ್ಲು, ಮುನೇಶ್ವರ ಸ್ವಾಮಿ ಟೆಂಪಲ್ ಆ ಥರ ಏನೇನೋ ಎಲ್ಲ ಇದೆ. ಇಲ್ಲಿ ಅದೇ ನಾವು ಆಗ ಆಚೆ ಸೈಡಿಂದ ಹೋಗಿದ್ವಿ, ಗಣೇಶನ ಗುಡಿ ಇದೆ. ಸೊ ನೈಸ್ ರೋಡಿಗೆ ಹತ್ತಿರ ಆಗಿರೋದ್ರಿಂದ ಸುತ್ತಲೂ ಮೇಲ್ಗಡೆ ನಿಂತ್ಕೊಂಡ್ರೆ ಆ ಬ್ಯೂಟಿ, ಆ ಸೀನರಿ ನೋಡೋಕ್ಕೇ ತುಂಬ ಚೆನ್ನಾಗಿದೆ. ಖಂಡಿತ ನೀವು ಹೋಗಿ ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.